ಈ ಡಯಾಬಿಟಿಸ್ ಇರ್ತಕ್ಕಂಥವರಿಗೆ ಒಂದು ಲೈಂಗಿಕ ಆಸಕ್ತಿ ಅಂದರೆ ಸೆಕ್ಷುವಲ್ ಡಿಸೈರು ಅಥವಾ ಸೆಕ್ಷುವಲ್ ಪವರು ಕಡಿಮೆ ಆಗುತ್ತಂತೆ, ಹೌದಾ? ಅದಕ್ಕೆ ಕಾರಣ ಏನಂತಂದರೆ ಈ ನಮ್ಮಲ್ಲಿ ಅಂದರೆ ಡಯಾಬಿಟಿಸ್ ಇರ್ತಕ್ಕಂಥವರಿಗೆ ನರ್ವ್ ವೀಕ್ನೆಸ್ ಆಗಿ ಈ ಒಂದು ಲೈಂಗಿಕ ಆಸಕ್ತಿ ಕಡಿಮೆ ಆಗುತ್ತಂತೆ, ಹೌದಾ ಅಂತಕ್ಕಂಥ ಪ್ರಶ್ನೆ. ಲೈಂಗಿಕ ಆಸಕ್ತಿ ಕಡಿಮೆ ಆಗುತ್ತೆ ಡಯಾಬಿಟಿಸಲ್ಲಿ ಅಂತಕ್ಕಂಥದ್ದು ಸತ್ಯ. ಬಟ್ ಆದರೆ ಇವ್ರು ಹೇಳ್ತಾರಲ್ಲ, ಈ ನರ ವೀಕ್ ಆಗಿಬಿಟ್ಟು ಶುಗರಿಂದ ಗ್ಲೂಕೋಸಿಂದ ನರ ವೀಕ್ ಆಗಿ ಆ ರೀತಿ ಆಗುತ್ತೆ ಅಂತಕ್ಕಂಥದ್ದು ಸುಳ್ಳು. ಸೊ ಯಾಕಂದರೆ ಸರ್ ಡಯಾಬಿಟಿಸಲ್ಲಿ ಏನಾಗುತ್ತೆ ಅಂತಂದರೆ ಇನ್ಸುಲಿನ್ನ ರೆಸಿಸ್ಟೆನ್ಸ್ ಇರ್ತದೆ. ಸೊ ಯಾವಾಗ ಈ ಒಂದು ಇನ್ಸುಲಿನ್ನ ರೆಸಿಸ್ಟೆನ್ಸ್ ಇರ್ತದೋ ಸೊ ಬ್ಲಡ್ನಲ್ಲಿ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗುತ್ತೆ. ಇನ್ಸುಲಿನ್ ಲೆವೆಲ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಈ ಜಾಸ್ತಿ ಆಗಿರ್ತಕ್ಕಂಥ ಇನ್ಸುಲಿನ್ನು ನಮ್ಮ ಬಾಡಿನಲ್ಲಿ ಈ ಸೆಕ್ಸ್ ಹಾರ್ಮೋನ್ ಏನಿದೆಯಲ್ಲ ಟೆಸ್ಟೆಸ್ಟ್ರಾನ್ ಲೆವೆಲನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಯಾವಾಗ ಈ ಟೆಸ್ಟೆಸ್ಟ್ರಾನ್ ಕಡಿಮೆ ಆಗುತ್ತೋ ಈ ಒಂದು ಲೈಂಗಿಕ ಆಸಕ್ತಿ ಮತ್ತು ಈ ಎರೆಕ್ಷನ್ನು ಕೂಡ ಪರ್ಫಾರ್ಮೆನ್ಸ್ ಕೂಡ ತುಂಬ ಕಡಿಮೆ ಆಗಿಬಿಡುತ್ತೆ. ಸರಿ, ಆಗಿದ್ದರೆ ಸರ್ ನಾವು ಆ ಟ್ಯಾಬ್ಲೆಟ್ ತೊಗೊಂಡು ನಾವು ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡ್ಕೊಂಡಿದ್ದೀವಿ, ನಮಗೆ ನಾರ್ಮಲ್ ಆಗಬೇಕಲ್ಲ? ಇಲ್ಲ, ಆಗಲ್ಲ. ಯಾಕೆಂದರೆ ನೀವು ಟ್ಯಾಬ್ಲೆಟ್ ತೊಗೊಂಡು ಶುಗರನ್ನ ಕಂಟ್ರೋಲ್ ಮಾಡಿಕೊಂಡ್ರೆ ಬ್ಲಡ್ ಗ್ಲೂಕೋಸ್ ಲೆವೆಲ್ ಚೇಂಜ್ ಆಗುತ್ತೋ ಹೊರತು ನಿಮ್ಮ ಇನ್ಸುಲಿನ್ ಲೆವೆಲ್ ಸೇಮ್, ಅಂದರೆ ಜಾಸ್ತಿ ಇರುತ್ತೆ ನಿಮ್ಮ ಬ್ಲಡ್ಡಲ್ಲಿ ಇನ್ಸುಲಿನ್ ಲೆವೆಲ್ಲು. ಸೊ ಹಾಗಾಗಿ ಇನ್ಸುಲಿನ್ ಲೆವೆಲ್ ಯಾವಾಗ ಜಾಸ್ತಿ ಇರ್ತದೋ ಸೊ ನ್ಯಾಚುರಲಾಗಿ ನಿಮ್ಮ ಒಂದು ಟೆಸ್ಟೋಸ್ಟೆರಾನ್ ಲೆವೆಲ್ ಕಡಿಮೆ ಆಗುತ್ತೆ. ಸರ್ ಅದಕ್ಕೆ ಏನು ಮಾಡಬೇಕು? ಮೆಡಿಸಿನ್ ತೊಗೋಬೇಕಾ? ಬೇಡ. ಏನು ಮಾಡಿ ಸರ್, ನ್ಯಾಚುರಲಾಗಿ ಯಾವಾಗ ನೀವು ಡಯಾಬಿಟಿಸನ್ನು ಕಂಟ್ರೋಲ್ ಮಾಡ್ಕೊತೀರೋ ಆವಾಗ ನಿಮ್ಮ ಒಂದು ಇನ್ಸುಲಿನ್ ಲೆವೆಲ್ ಕಡಿಮೆ ಆಗುತ್ತೆ, ಬ್ಲಡ್ಡಲ್ಲಿ ಇನ್ಸುಲಿನ್ ಲೆವೆಲ್ ಕಡಿಮೆ ಆಗುತ್ತೆ, ಟೆಸ್ಟೋಸ್ಟೆರಾನ್ ಲೆವೆಲ್ ಜಾಸ್ತಿ ಆಗುತ್ತೆ. ಆವಾಗ ಲೈಂಗಿಕ ಶಕ್ತಿ, ಲೈಂಗಿಕ ಆಸಕ್ತಿ ಹೆಚ್ಚಾಗುತ್ತೆ. ಸೊ ಯಾರಿಗೆ ಆರೋಗ್ಯದ ಬಗ್ಗೆ ಮತ್ತು ಆಹಾರದ ಬಗ್ಗೆ ಒಂದು ವೈಜ್ಞಾನಿಕ ಮಾಹಿತಿ, ಒಂದು ಸರಿಯಾದ ಮಾಹಿತಿ ಬೇಕೋ ಕೇವಲ ಅಂಥವ್ರು ಮಾತ್ರ ನಮ್ಮ ಪೇಜನ್ನು ಫಾಲೋ ಮಾಡಿ.